ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಒಂದು ಸಣ್ಣ ಅಪ್ಡೇಟ್ ವಿಡಿಯೋ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ದಿನ ಆಯ್ತಲ್ಲ ನಾವು ಕನೆಕ್ಟ್ ಆಗಿ, ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಅಪ್ಡೇಟ್ ಮಾಡ್ಬೋಣ ಅಂಥೇಳಿ ಈ ಒಂದು ವಿಡಿಯೋನ ಡಿಸೈಡ್ ಮಾಡಿದೆ ಇವತ್ತು ಕನೆಕ್ಟ್ ಮಾಡೋಣ ಅಂತ. ಮೊದಲನೇದು, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಆಲ್ಸೋ ಆನ್ ಅ ಪರ್ಸ್ನಲ್ ಟಾಪಿಕ್. ನಂದು ಡಿವೋರ್ಸಿಂದು ಕೇಸ್ ಹೇಳಿದ್ನಲ್ಲ, ಕಡೆಗೆ ಫೈನ್ ಮಾಡಿಬಿಟ್ಲು ಅಂತ. ಸೊ ಅದರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಅದನ್ನು ಒಂದಿನ ನಾವು ಆ ವಕಾಲತ್ ಫೈನ್ ಮಾಡಿ ಒಂದು ಇದು ತೊಗೊಳ್ಳಿಕ್ಕಾಯಿತು, ಮೀಡಿಯೇಷನ್ ಅಂತ. ಆ ಮೀಡಿಯೇಷನ್ನು ನೆನ್ನೆ ಫಸ್ಟ್ ರೌಂಡ್ ಆಗಿದೆ. ಅದೇ ಆ ಲಾಯರ್ಗಳನ್ನೆಲ್ಲ ಮೀಟ್ ಮಾಡಿದೆ. ಎಲ್ಲ ಸೇಮ್, ಬರೀ ಕುಕ್ಕಡಪ್. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಸಾಲೆ ಹಾಕ್ಕೋತಾರೆ. 95% ಸುಳ್ಳಿದೆ ಎಲ್ಲನೂ. ಸೊ ಅದನ್ನೆಲ್ಲ ಕೂತ್ಕೊಂಡು ರೆಕ್ಟಿಫೈ ಮಾಡಿಸ್ಬೇಕು. ರೆಕ್ಟಿಫೈ ಮಾಡಿಸೋದಕ್ಕಿಂತ ಅವ್ರದ್ದೇನಿದೆ, ಸಿಂಪಲ್ಲು ಡಿವೋರ್ಸ್ ಬೇಕು ಅಂತ ಇನ್ನೊಂದು ಅದೇ ದುಡ್ಡು ಹೇಳಿದ್ನಲ್ಲ, ದುಡ್ಡು ಕೊಟ್ಬಿಟ್ರೆ ಎಲ್ಲ ರಿಲೇಷನ್ಶಿಪ್ಪು ವ್ಯವಸ್ಥೆ ಆಗೋಗುತ್ತೆ. ಸೊ ಆ ಥರನೇ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಸೊ ಅದನ್ನು ನಾನು ನಿನ್ನೆ ಮೀಡಿಯೇಷನಲ್ಲೂ ಕೂಡ ಹೇಳಿದೆ. ಯಾಕಂದರೆ ಮೀಡಿಯೇಷನ್ ಅಂತಿರೋದು ಮನಸ್ಫೂರ್ತಿಯದು ಕೊಟ್ಟರೆ ಅದೇನಾಗುತ್ತೆ, ರೆಕಾರ್ಡ್ ಆಗಿರುತ್ತೆ, ಡೀಟೇಲ್ಸ್ ಇರುತ್ತೆ. ಸೊ ಹಂಗಾಗಿ ಅದು ಕೊಟ್ಟಿದ್ದೀನಿ ಅವ್ರ ಕೈಲಿ. ನೋಡೋಣ ಇವ್ರಿಗೆ ಏನು ಮನಸ್ಸು ಮಾಡ್ಕೋತಾರೆ. ಇವ್ರಿಗೆ ಎಂಥ ಜನ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥವ್ರ ಜೊತೆಗಿದ್ವಾ ಅಂಥೇಳಿ ಒಂದು ಬೇಜಾರಾಗುತ್ತೆ ಅವಾಗವಾಗ ಅಷ್ಟೇ. ಯಾಕಂದರೆ ಅವ್ರು ಬರಲಿ ಅನ್ನೋದೊಂದು ತುಡಿತ, ಒಂದು ನಂಬ್ತಾ ಇಲ್ಲ, ನನ್ನ ಮನಸ್ಸು ನಂಬ್ತಾ ಇಲ್ಲ ಇವತ್ತಿಗೂ. ಆದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ರಿಲೇಷನ್ಶಿಪ್ ಬರೀ ದುಡ್ಡಿಗೋಸ್ಕರ ನಿಂತಿದೆ. ಇವತ್ತಿನ ದಿನ ಅದು ಒಪ್ಕೊಂಡಿದ್ದಾರೆ ಅವರು. ಈ ಥರ ನನ್ನ ಗಂಡ ಈ ಥರ ಆಗಿರೋದಕ್ಕೋಸ್ಕರ ಮಾತ್ರ ನಾನು ಹಿಂಗೆ ಮಾಡಿದ್ದೀನಿ ಅಂತಲೇ ಒಪ್ಕೊಂಡಿದ್ದಾರೆ. ಸೊ ಸಂತೋಷ. ಏನು ಮಾಡೋದು, ಅದನ್ನು ಅವರು ಯಾರು ನೋಡ್ತಾ ಇದ್ದಾರೆ ಅವರು ದೇ ಹ್ಯಾವ್ ಟು ಲುಕ್ ಇನ್ ಟು ದಟ್. ಯಾಕಂದರೆ ನನಗಿನ್ನೂ ಇದು ಬೇಡ ಅಂತಂದಮೇಲೆ ಮತ್ತೆ ಹೋಗಿ ಜಗಳ ಮಾಡಿಕೊಂಡು ಅದನ್ನು ಇನ್ಯಾವುದೋ ಹೈಯರ್ ಕೋರ್ಟಿಗೆ ಹಾಕಿ ಇನ್ನೇನೋ ಒಂದು ಮಾಡಿ ಅದೆಲ್ಲ ನಾನು ಮಾಡೋಕ್ಕೆ ಇಷ್ಟ ಇಲ್ಲ. ಎನಿವೇ ಅದು ಹೋದರೆ ಆಯಿತು. ಅದು ಅವ್ರಿಗೊಂದು ಸಂತೋಷ, ನನಗೊಂದು ಸಂತೋಷ. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಏನೋ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಈ ಟೈಮಲ್ಲಿ ಇವರು ಕೋರ್ಟು ಕೇಸು ದುಡ್ಡು ಕೊಡು ಅಂತ ಅಲ್ಲಿದ್ರೆ ಎಲ್ಲ ಆಯಿತು, ಅಲ್ಲಿಂದ ಎಲ್ಲ ಮುಗಿಸಿದ್ದಾಯಿತು. ಇಲ್ಲಿಗೆ ಬಂದಾಗ ಇಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾಯಿಲ್ಲ. ಇಲ್ಲಿಗೂ ಬಂದು ಕಾಟ ಕೊಟ್ಟು ಎಷ್ಟೋ ಜನ ನೀವೆಲ್ಲ ಒಪ್ಕೊಳ್ತಾ ಇಲ್ಲ, ಇಂಥವ್ರು ಇದ್ದಾರೆ ಅಂತಂದ್ಬಿಟ್ರು ಅಂತ. ಏನೂ ಮಾಡೋಕ್ಕಾಗಲ್ಲ, ಅಂಥವ್ರೇ ಇರೋದು. ಎಲ್ಲೂ ದುಡ್ಡಿಗೆ ರಿಲೇಷನ್ಶಿಪ್ ಯಾವುದಿಲ್ಲ. ಅದೊಂದು ಹೇಳ್ತಾ ನೆಕ್ಸ್ಟು ಏನಪ್ಪ ಪ್ರೋಗ್ರೆಸ್ ಅಂತಂದರೆ, ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರು. ಲಾಸ್ಟ್ ವೀಡಿಯೋ ಬಂದಾಗಲಿಂದನೂ ಈ ವಿಡಿಯೋವರೆಗೂ ತುಂಬ ವರ್ಷನ್ಸ್ ನಾನು ಕೇಳಿದೆ. ಏನಪ್ಪ ಅಂತಂದರೆ, ಮೊದಲನೇದು ನಮಗೆ ಬೇಕಾಗಿರೋವಂಥದ್ದು, ಈ ವಯಸ್ಸಾದವರಿಗೂ ಟ್ರೈನಿಂಗ್ ಇದೆಯಾ, ಇದೇನೋ ಒಂದು ಅನುಕೂಲ ಆಗುತ್ತಾ, ಆಮೇಲೆ ಆ ಕ್ಲಬ್ಬಿಂದೆಲ್ಲ ವ್ಯವಸ್ಥೆ ಆಗುತ್ತಾ. ಹೌದು, ಅದು ಎಲ್ಲರಿಗೂ ಅದು ಓಪನ್ ಆಪರ್ಚುನಿಟಿ. ಅದು ಇದು ಫ್ರೀಯಾಗೇ ಮಾಡಬೇಕು ಅಂತ ನನಗೆ ಆಸೆ. ಯಾಕಂದರೆ ಇದಕ್ಕೆ ದುಡ್ಡು ಅದೆಲ್ಲ ಇಡಬೇಕು. ಹೇಳಿದ್ನಲ್ಲ, ದುಡ್ಡು ಅನ್ನೋದು ಅಸಹ್ಯ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ದುಡ್ಡು ಯಾವುದೂ ಇಡೋದಿಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟದ್ದು ಅದಕ್ಕೆ ಡೊನೇಷನ್ಸು ಅವು ಇವು ಅಂತ ಏನೋ ಬಂದರೆ ನಾನು ತೊಗೊಂಡೇನೋ ಮಾಡ್ಬೋದು. ಇಲ್ಲೊಂದು ಸ್ಕೂಲ್ ಇದೆ, ಅವ್ರಿಗೆ ಕೇಳಿದೆ, ಮೈಸೂರಿನಿಂದ ಶುರು ಮಾಡೋಣ ಸರ್ ಬನ್ನಿ ಅಂತಂದೆ. ಅದು ಯಾಕೋ ನಾನು ಮೀಟ್ ಮಾಡೋರೆಲ್ಲ ಇಂಥವ್ರೇನೋ ಅಂತ. ಅದಕ್ಕೆ ಇನ್ನೊಂದು ಹೊಸ ಪಾರ್ಟ್ನ ನೋಡಬೇಕಾಗಿದೆ. ಅನ್ಫಾರ್ಚುನೇಟ್ಲಿ ನಾನು ಅದನ್ನು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನು ಬೇರೆ ಇನ್ನೊಂದು ಹೊಸ ಪಾರ್ಟ್ನರು ಬಹುಶಃ ಬೆಂಗಳೂರಿನಲ್ಲಿ ನೋಡಬೇಕು ಅಂತ ಕಾಣುತ್ತೆ. ಯಾಕಂದರೆ ನನ್ನ ಹತ್ರ ಮಾಡಲಿಕ್ಕೆ ನನಗೆ ಇವಾಗ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ. ಸೆಕೆಂಡು ಒಂದು ನಾಯ್ಸ್ ಮಾಡಲುವಂಥ ಎಬಿಲಿಟೀಸ್ ಇಲ್ಲ ಈಗ ಸದ್ಯಕ್ಕೆ. ಇರೋ ವಿಚಾರ ಸೀದಾ ಹೇಳ್ತಾ ಇದ್ದೀನಿ. ಮಾಡಬೇಕು ಅಂತ ಕರೆಕ್ಟಾಗಿದೆ, ಪ್ಲ್ಯಾನ್ ಇದೆ, ಮನಸ್ಸಿದೆ, ಎಲ್ಲನೂ ಇದೆ. ಆದರೆ ಅದು ಡಿಪ್ಲಾಯ್ ಮಾಡಲಿಕ್ಕೆ ನಮ್ಮಲ್ಲಿ ಜನ ಸರಿಯಾಗಿಲ್ಲ. ನನಗೆ ಕರೆಕ್ಟಾಗಿರೋ ಜನ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಆದರೆ ಇನ್ನೊಂದು ವಾರದ ಒಳಗಡೆ ಅದನ್ನು ಯಾರನ್ನ ಹುಡುಕಿ ನಾನು ಅದನ್ನು ಶುರು ಮಾಡ್ತೀನಿ. ಅವ್ರಿಗೂ ಹೇಳಾಯ್ತು, ನಾನು ಇನ್ನೇನು ಮಾಡೋಕ್ಕೆ ಹೋಗೋದಿಲ್ಲ ಅಂಥೇಳಿ ಅವ್ರಿಗೂ ಹೇಳಿದ್ದೀನಿ. ಅದ್ರ ಹೆಸರು ನೀವೆಲ್ಲರೂ ಹೇಳಿದ್ರಿ, ಎಲ್ಲ ಹೆಸರನ್ನು ನಾನು ತೊಗೊಂಡಿದ್ದೀನಿ. ಆದರೆ ಮೇಯ್ನ್ ವರ್ಡ್ ನಾನೇನು ಹೇಳಿದ್ದೀನಿ ಅಂತಂದರೆ, ಎಲ್ಲ ಹೆಸರನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ. ಆ ಎಲ್ಲ ಹೆಸರಿನಲ್ಲೂ ಒಂದೊಂದು ಡಿಪಾರ್ಟ್ಮೆಂಟು, ಒಂದೊಂದು ಡಿವಿಷನ್ಸ್ ಅಂತೇಳಿ ನಾವೊಂದು ಶುರು ಮಾಡಿದ್ದೀವಿ. ಸ್ವಾಭಿಮಾನ್ ಇಸ್ ದ ಫೈನಲ್ ವರ್ಡ್. ಸೊ ಗ್ರೂಪ್ ವಿಲ್ ಬಿ ಸ್ವಾಭಿಮಾನ್, SWA - ಅಭಿಮಾನ್, ಆ ಥರ ಸ್ವ ಅಭಿಮಾನ್ ಅಂತ. ಸೊ ಹಾಗಾಗಿ
ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಅಂತ. ಯಾಕಂದರೆ ಸ್ವಾಭಿಮಾನ ಅಂತಕ್ಕಂಥದ್ದು ಒಂದು ಮೂಮೆಂಟು ತಮಿಳ್ನಾಡಿನಲ್ಲಿ ಶುರುವಾಗಿದ್ದು 1929 ಏನೋ, ಅದು ಗೂಗಲಲ್ಲಿ ಹೇಳುತ್ತೆ ನೋಡಿ ನಿಮಗೂ. ಸ್ವಾಭಿಮಾನ ಅಂತಕ್ಕಂಥದ್ದು ಒಂದು ಮೂಮೆಂಟ್ ಶುರು ಆಗೋಗಿತ್ತು. ಸೊ ಅದೇ ಹೆಸರನ್ನ ನಾನು ಕಾಪಿ ಮಾಡೋಕ್ಕಾಗಲ್ಲ ಅಂಥೇಳಿ ಅಭಿಮಾನ ಅಂಥೇಳಿ ಮಾಡಿ, ಸೊ ಇದನ್ನೆಲ್ಲ ಬೇರೆದಕ್ಕೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮಾಡಿ ನೋಡೋಣ. ಅದೊಂದು ಕ್ವಿಕ್ಕಾಗಿ ಶುರುವಾಗುತ್ತೆ. ಇಷ್ಟರಲ್ಲೇ ಅದನ್ನು ರೋಲ್ಔಟ್ ಮಾಡ್ತೀವಿ ನಾವು. ಇದು ಎಲ್ರಿಗೂ ಒಂದು ಕನೆಕ್ಟಿವಿಟಿ ಕೊಡುತ್ತೆ, ಒಂದು ನಾಲೆಡ್ಜ್ ಎನ್ಹ್ಯಾನ್ಸ್ಮೆಂಟ್ ಕೊಡುತ್ತೆ, ಒಂದು ಅಪ್ರಿಸಿಯೇಷನ್ ಕೊಡುತ್ತೆ ಲೈಫಲ್ಲಿ, ಪ್ಲಸ್ ಕನೆಕ್ಟಿವಿಟಿ. ಎಲ್ಲದಕ್ಕಿಂತ ಮುಖ್ಯ ನಮ್ಮಲ್ಲಿ ನಮ್ಮ ಯಂಗ್ ಸ್ಟೂಡೆಂಟ್ಸ್ ಇವತ್ತು ಏನು ಮಾಡ್ತಾಯಿದ್ದಾರೆ, ಇದು ತುಂಬ ತುಂಬ ದೊಡ್ಡದು ಅಂತ. ನಾನು ಎಷ್ಟೋ ಪೇರೆಂಟ್ಸ್ ನನಗೆ ಕಾಲ್ ಮಾಡಿದ್ರು, ಪ್ಲಸ್ ಇನ್ನೂ ಸ್ಟೂಡೆಂಟ್ಸ್ ಕೂಡ ಕಾಲ್ ಮಾಡಿದ್ರು. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ನೋಟ್ನ ನಾನು ನಿಮ್ಗೆ ಹೇಳಬೇಕು ಅಂಥೇಳಿ ಅಂದ್ಕೊಂಡೆ. ಏನಾಗುತ್ತೆ ಅಂತಂದರೆ, ನಾವು ಒಂದು ಕರಿಯರ್ನಲ್ಲಿ ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏರೋ ಇಂಜಿನಿಯರಿಂಗ್, ಅದೇನು ಸ್ಕೋಪ್ ಇಲ್ಲ. ನಾನು ಅದನ್ನೇ ಹೇಳಿದೆ. ಒಬ್ಬರು ಇವತ್ತು ಫೋನ್ ಮಾಡಿದ್ರು, ನನಗೆ ಭಾಳ ಬೇಸರ ಆಯಿತು. ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಆದರೆ ಅವ್ರಿಗೆ ಹೇಳಿದೆ ನಾನು, ನೀವು ಆ ಕೋರ್ಸನ್ನು ಯಾರು ಹೇಳಿದ್ರು ತೊಗೊಳ್ಳಿಕ್ಕೆ ಅಂತ ಕೇಳಿದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ತೊಗೊಂಡಿದ್ದಾರೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಸ್ಕೋಪೇ ಇಲ್ಲ. ಎಲ್ಲಿದೆ ಇನೋವೇಷನ್, ಎಲ್ಲಿದೆ ಇಲ್ಲಿ? ಏರೋಸ್ಪೇಸ್ ಅಂತಕ್ಕಂಥದ್ದು ಪೊಲಿಟಿಕಲ್ ಅಜೆಂಡಾ ಇವತ್ತಿನ ದಿನಕ್ಕೆ ಇಂಡಸ್ಟ್ರಿಯಲ್ಲಿ. ಬೋಯಿಂಗ್ ಆಗ್ಬೋದು, ಏರ್ಬಸ್ ಆಗ್ಬೋದು, ಅಥವಾ ಬೇರೆ ಯಾರು ಆಗ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರಿಗೆ ಜಾಬ್ ಇಲ್ಲ ಇವತ್ತು. ಆಟೋಮೋಟಿವಲ್ಲಿ ಹೋಗ್ತಿದ್ದಾರೆ, ಸಾಫ್ಟ್ವೇರಲ್ಲಿ ಹೋಗ್ತಿದ್ದಾರೆ, ಕ್ರೆಡಿಟ್ ಕಾರ್ಡ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ದುರಂತ ಆಗಿ ಕೂತ್ಕೊಂಡಿದೆ. ಈಗ ನಮ್ಮಲ್ಲಿ ಯಾವುದಕ್ಕೂ ಒಂದು ಸಪೋರ್ಟ್ ಇಲ್ಲ, ಒಂದು ಮೆಕ್ಯಾನಿಸಮ್ ಇಲ್ಲ. ಅವರಿಗೆ ಒಂದು ಕೆರಿಯರ್ ಕೌನ್ಸಿಲಿಂಗು ಗೈಡೆನ್ಸ್ ಇಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನೇ ನಾನು ನೋಡಿದ್ದು. ಇವತ್ತಿನ ದಿನ ನಾವು 65-70 ವರ್ಷ ಆದರೂ ನಾವು ಒಬ್ಬರು ಸ್ಟೇಬಲ್ ಆಗೋದಿಲ್ಲ ಅಂತಂದರೆ ಯಾವುದಕ್ಕೆ ಕಾರಣ? ಇದೇ ರೀಸನ್ಗೆ. ನಾವು ಕರೆಕ್ಟಾಗಿರ್ತಕ್ಕಂಥ ಒಂದು ಕರಿಯರ್ ಕೌನ್ಸಿಲಿಂಗು ಗೈಡೆನ್ಸು ನಮ್ಮಲ್ಲಿ ಇಲ್ಲ. ಇಂಡಿಯಾದಲ್ಲಿ ಎಲ್ಲೂ ಕೇಳೋದಿಲ್ಲ, ಯಾರೂ ಕೇಳಲ್ಲ. ಸೊ ಹಾಗಾಗಿ ಈ ಸ್ವಾಭಿಮಾನದಲ್ಲೇ ನಾನು ಯಾತಕ್ಕೆ ಇದನ್ನು ಒಂದಷ್ಟು ಜನ ರಿಟೈರ್ಡ್ನವ್ರನ್ನೆಲ್ಲ ತೊಗೊಂಡು ಒಂದಷ್ಟು ಇಂಡಸ್ಟ್ರಿ ಎಕ್ಸ್ಪರ್ಟೀಸ್ನ ಕರ್ಕೊಂಡು ಬಂದು ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಭಾಳ ಇಂಪಾರ್ಟೆಂಟು. ಇದು ಎಲ್ರಿಗೂ ಖುಷಿಯಾಗುವಂಥ ವಿಚಾರ. ಬಟ್ ಇದು ಭಾಳಷ್ಟು ಜನ ಇಲ್ಲಿಂದ ಹೊರಗಡೆ ಹೋಗಿ ಓದಿದ್ದಾರೆ, ಎಷ್ಟೋ ಕೋರ್ಸ್ ಮಾಡಿದ್ದಾರೆ, MBA, MTech, MS, ಏನೋ ಅದು ಅನ್ಬಿಲೀವಬಲ್ ಎಲ್ಲವೂ ಮಾಡಿದ್ದಾರೆ. ಅವ್ರಿಗೂ ಒಂದು ಜಾಬ್ ಸಿಗ್ತಾ ಇಲ್ಲ. ಅಲ್ಲಿಂದ ವಿಸಾದಲ್ಲಿ 50 ಲಕ್ಷ, 1 ಕೋಟಿ ಎಲ್ಲ ಲೋನ್ ಮಾಡಿ ಹೋಗಿದ್ದಾರೆ. 20 ಲಕ್ಷ, ಯಾರೋ ಒಂದು ತಾಯಿ ಫೋನ್ ಮಾಡಿದ್ರು, 50 ಲಕ್ಷ ಖರ್ಚಾಗೋಗಿದೆ ಮೇಡಮ್, ಏನು ಮಾಡೋದು ಗೊತ್ತಿಲ್ಲ, ಲೋನ್ ಮಾಡಿಬಿಟ್ಟಿದ್ದೀವಿ, ಮನೆ ಅಡ ಇಟ್ಬಿಟ್ಟಿದ್ದೀವಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದರೆ 20-25 ಸಾವಿರ ಸಂಬಳ ಕೇಳ್ತಾರೆ, ಎಲ್ಲಿಗೋಗೋದು ಅಂತ ಕೇಳ್ತಾರೆ. ನಾನು ಏನು ಉತ್ತರ ಕೊಡಲಿ ಅವರಿಗೆ? ಇದನ್ನು ಹೇಳಲಿಕ್ಕಾಗೋದಿಲ್ಲ. ಇವತ್ತಿನ ದಿನ ನಿಜವಾದ ಸೋಷಿಯಲ್ ಪ್ರಾಬ್ಲಮ್ ಇದು. ನಾನೇನು ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನ್ನಲ್ಲಿ ನಾನು ಜಾಬ್ ಸೃಷ್ಟಿ ಮಾಡೋದಕ್ಕೆ ಕೆಪಬಿಲಿಟೀಸ್ ಇದ್ದರೂ ಇವತ್ತಿನ ದಿನ ನಮ್ಮ ಜನ ನನಗೆ ₹1 ಕೊಡೋದಿಲ್ಲ ಕಟ್ಟಾಕ್ತಾರೆ, ಅಸಹ್ಯವಾಗಿ ಬಿಹೇವ್ ಮಾಡ್ತಾರೆ. ಕೋಟ್ಯಾನುಗಟ್ಟಲೆ ಕೊಟ್ಬಿಟ್ಟು ಅಲ್ಲಿ ರಿಯಲ್ ಎಸ್ಟೇಟಿಗೆ ಅದಕ್ಕೆ ಹಾಕೋತಾರೆ. ನೀನು ಸತ್ತೋಗ್ಬಿಟ್ರೆ ನಾನು ಏನು ಮಾಡಲಿ ಅಂತೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಬರೋದು ಚಿಕ್ಕಪುಟ್ಟ ದುಡ್ಡು ಬರ್ತಾಯಿದೆ. ನಾನು ಅದನ್ನು ವ್ಯವಸ್ಥೆ ಮಾಡಿ ನಮ್ಮ ಒಂದು ಸೊಸೈಟಿಗೆ ಅಂಥೇಳಿ ನಾನು ನಿರಂತರವಾಗಿ ದುಡಿತಾ ಇದ್ದೀನಿ. ಯಾರ ಹತ್ರ ₹1 ಕೇಳ್ತಾ ಇಲ್ಲ. ಎಲ್ಲೂ ನಾನು ಬೇಕು ಅಂತಲೂ ಹೇಳಲ್ಲ. ಎಲ್ಲ ಯೂನಿವರ್ಸಿಟೀಸ್ಗೆ ಹೋಗ್ತೀನಿ, ಎಲ್ಲ ಕಡೆಗೂ ನಾನು ಎಲ್ಲ ಹೇಳ್ಕೊಡ್ತೀನಿ. ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಬಿಯಾಂಡ್ ನನಗೆ ಗೊತ್ತಿಲ್ಲ. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಾಬ್ಸ್ ಕ್ರಿಯೇಷನ್ ಆಗ್ಬೋದು, ಒಂದು ಕನೆಕ್ಟಿವಿಟಿ. ನೀವು ಎಲ್ಲನ ಓದಿ, ಆಸ್ಟ್ರೇಲಿಯಲ್ಲಿ ಓದಿ, ಅಮೇರಿಕಾದಲ್ಲಿ ಓದಿ, ಇಂಗ್ಲೆಂಡಲ್ಲಿ ಓದಿ, ಯುರೋಪ್ನಲ್ಲಿ ಓದಿ, ಸಂಬಳ ಒಂದೇ. ನಮ್ಮ ಇಂಡಿಯಾಗೆ ಬಂದುಬಿಟ್ರೆ ನಿಮಗೆ ₹20,000 ಸ್ಟಾರ್ಟಿಂಗು. ನಾರಾಯಣ ಮೂರ್ತಿ ಕೇಳಿದ್ರು ಅದನ್ನೇ ಹೇಳ್ತಾರೆ. ನೋಡಿಪ್ಪ, ನಿಮ್ಗೆ ₹20,000 ಸಂಬಳ ಅಂತ ವೆಬ್ಸೈಟಲ್ಲಿ ನೋಡಿ. ನೀವು ಗೂಗಲಲ್ಲೇ ಕೊಟ್ಟಿದ್ದ ರಿವ್ಯೂಸು. ಸ್ಟಾರ್ಟ್ ಮಾಡೋದು 20,000. MTech ಮಾಡಿರಿ, ನೀವು PhD ಇಟ್ಕೊಂಬನ್ನಿ. ಯಾರೂ ಇಲ್ಲಿ ಮರ್ಯಾದೆ ಕೊಡೋದಿಲ್ಲ. ಇಷ್ಟೇ ಇರೋದು ಇವತ್ತಿನ ದಿನ ಮಾರ್ಕೆಟಿಗೆ. ಯಾಕಂದರೆ ಇದು ಸರ್ವಿಸ್ ಓರಿಯೆಂಟೆಡ್ ಮಾರ್ಕೆಟ್. ನಾನು ಹೇಳಿದ್ನಲ್ಲ, ನಾನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಬಾಯಿಗೆ ಬಂದಂಗೆ ಬೈದೆ ಅವರಿಗೆ. ಸಾರಿ, ಸಿಕ್ಕಾಪಟ್ಟೆ ಬೈದೀನಿ ನಾನು. ಸಾಫ್ಟ್ವೇರ್ ಕಂಪ್ನಿ ಅಂದರೆ ನನಗಾಗಲ್ಲ. ನಾನು ಇದ್ದಿದ್ದೆ ಸಾಫ್ಟ್ವೇರು, ಹೆಲ್ಪ್ ಮಾಡಿದ್ದೀನಿ ಕೂಡ. ಇಷ್ಟು ದಿನ ಅನ್ನ ಕೊಟ್ಟಿರೋದು ನನಗೆ ಸಾಫ್ಟ್ವೇರೇ. ಆದರೆ ನಾನು ಅಂಥ ಕಂಪ್ನಿಗಳಿಗೆ ನಡೆಸೋವಂಥವ್ರಿಗೆ ತುಂಬ ಕ್ಯಾಕರ್ಸ್ ಹೋಗಿದ್ದೀನಿ ಮಗಕ್ಕೆ. ಏನು ಅಂತಂದರೆ, ನೀವು ಟಾಯ್ಲೆಟ್ ಕ್ಲೀನ್ ಮಾಡೋದು ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳ್ತೀರಿ ನೀವು. ಬೇರೆ ಇನ್ನೇನೂ ಇಲ್ಲ ನಿಮಗೆ. ಯಾರು ಏನು ಕೊಟ್ಟರು ತೊಗೊಳ್ತೀರಾ, ಯಾರೇನು ಕೊಟ್ಟರು ನೀವು ಕೆಲಸ ಮಾಡ್ತೀರಾ. $25, $50 ಎಲ್ಲ ಮಾರ್ತೀರಾ 1 ಅವರ್ಗೆ ಅಂತ. ಇಲ್ಲಿ ಜನರಿಗೆ $20,000 ಸಂಬಳ ಕೊಡ್ತಾರೆ. ಇದ್ದಿದ್ದೇ ನಮಗೆ ಫೇಟು. ಏನೋ ಒಂದು ಹಾಳಾಗೋಗ್ಲಿ ಬಿಡಿ, ಅದು ನಾವು ಇನ್ನು ಮತ್ತೆ ಕೇಳೋಕ್ಕಾಗಲ್ಲ, ಹೇಳೋಕ್ಕೂ ಆಗೋದಿಲ್ಲ. ನಮ್ಮೊಂದು ಸಿಸ್ಟಮ್ನೇ ಹಾಳು ಮಾಡಿ ಕೂತಿದೆ ಇದು. ಇದಕ್ಕೋಸ್ಕರ ನಾವು ಧ್ವನಿ ಎತ್ತಿ ಕೇಳಿ ಪ್ರಯೋಜನ ಮಾಡಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಟ್ರಸ್ಟ್ ಮೀ, ಇದರಲ್ಲಿ ನಾವೇನೋ ಬೇರೆ ಥರನೇ ಕಂಡ್ಕೋಬೇಕು. ಅದಕ್ಕೆ ನಾನು ದಾರಿ ಹುಡುಕಿದ್ದೀನಿ. ಅನ್ಫಾರ್ಚುನೇಟ್ಲಿ ನಾನು ಅದನ್ನು ಓಪನ್ ಆಗಿ ಈ ಥರ ಮೀಡಿಯಾದಲ್ಲಿ ಹೇಳೋದಿಲ್ಲ.
ಬಟ್ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಒಂದು ಟಚ್ ಮಾಡ್ತಾ ಇದ್ದೀನಿ ಈ ವಿಚಾರನ. ನೋಡೋಣ ಏನೇನಾಗುತ್ತೆ, ದೇವರು ಹೆಂಗಿರ್ತಾನೆ ಅಂತ. ನಾನು ಕೆಲಸ ಮಾಡ್ತಾನೆ ಇದ್ದೀನಪ್ಪ. ಐ ಅಪ್ಡೇಟ್ ಯು ಆನ್ ಇಟ್. ನೆಕ್ಸ್ಟ್ ಬಂದು ನಮಗೆ ಇವತ್ತು ನನಗೆ ಒಬ್ಬರು ನಿಜವಾಗ್ಲೂ ಹೇಳ್ತೀನಿ ರೀ, ಒಂದು ಶಾಕಿಂಗ್ ನನಗೆ ಸಂಗತಿ. ನನಗೆ ಫೋನ್ ಮಾಡಿದ್ರು ಅವ್ರು, ನನಗೆ ಗೊತ್ತಿಲ್ಲ ಪಾಪ. ನಾನು ಹುಣಸೂರು ಕಡೆಯಿಂದ ನಾನು ವಾಪಸ್ ಬರ್ತಿದ್ದೆ ಇವತ್ತು. ನನಗೊಂದು ಸ್ವಲ್ಪ ಕೆಲಸ ಇತ್ತು, ಮೈಸೂರು ಯೂನಿವರ್ಸಿಟಿ ಮುಗಿಸಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಸ್ಕೂಲ್ ಮೀಟಿಂಗ್ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ಹುಣಸೂರು ಕಡೆಗೆ ಅದೆಲ್ಲ ಹೋಗಿದ್ವಿ. ನಾನು ನನ್ನ ಸ್ನೇಹಿತರು ವಾಪಸ್ ನಾನೇ ಕಾರ್ ಡ್ರೈವ್ ಮಾಡ್ತಿದ್ದೆ, ವಾಪಸ್ ಬರ್ತಿದ್ವಿ. ಅಲ್ಲಿ ಸಿಗ್ನಲ್ನಲ್ಲಿ ಮೈಸೂರಿನಲ್ಲಿ ಭಿಕ್ಷೆ ಬೇಡಲಿಕ್ಕೆ ಒಬ್ಬರು ನಿಂತಿದ್ರು. ಸಡನ್ನಾಗಿ ಬಂದುಬಿಟ್ಟು ನನ್ನ ನೋಡಿದ್ದಾರೆ ಅವರು, ಬಂದು ನನಗೆ ಗ್ಲಾಸ್ ಹೊಡೆದ್ಬಿಟ್ಟು ಗ್ಲಾಸ್ ಇಳಿಸಿ ಅಂತಂದರು. ನಾನು ಸಡನ್ಲಿ ಏನಪ್ಪ ಆಯಿತು ಅಂಥೇಳಿ ನಾನು ಗ್ಲಾಸ್ ಇಳಿಸಿದ್ರೆ ಅವ್ರು ಬಂದು ಹೇಳಿದ್ರು, ಇಲ್ಲ ಮೇಡಮ್, ನೀವು ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ, ನಾನು ಐ ವಾಂಟ್ ಟು ರಿಯಲಿ ಕ್ವಿಟ್ ದಿಸ್ ಇನಿಷಿಯೇಟಿವ್. ಇಲ್ಲಿ ಏನಿದೆ ಇದು ನನಗೂ ಇಷ್ಟ ಇಲ್ಲ, ನನಗೆ ಆಗ್ತಾ ಇಲ್ಲ ಇದು ಮಾಡೋದಕ್ಕೆ ಅಂತ. ನೀವು ದಯವಿಟ್ಟು ನನಗೆ ಏನೋ ಒಂದು ಜಾಬ್ ಕೊಡಿಸಿ, ಒಂದು ಪ್ಲೇಸ್ಮೆಂಟ್ ಮಾಡಿ, ನಾನು ಬರ್ತೀನಿ, ನಾನು ಕೆಲಸ ಮಾಡ್ತೀನಿ. ಇದು ರೀ ಚೇಂಜಸ್ ಅಂತಂದರೆ. ನಿಂತ್ಕೊಂಡ್ರೆ ಯಾರು ಏನು ಬೇಕಾದ್ರೂ ಚೇಂಜಸ್ ಮಾಡ್ತಾರೆ. ನನಗೆ ಭಾಳ ಖುಷಿ ಆಯ್ತು ಇದನ್ನು ಕೇಳಿಬಿಟ್ಟು. ಇದನ್ನು ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆಮೇಲೆ ಹೋದ ವಾರ ನಮಗೆ ಸೌಂದರ್ಯ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ, ಪೀಣ್ಯ ಹೆಸರುಘಟ್ಟದಲ್ಲಿ. ಅವರು ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ರು, MOU ಸೈನ್ ಆಗಿದೆ. ಮುಂದಿನ ವಾರ ನನ್ನ ದೇವರು ಕೊಟ್ಟ ಅಕ್ಕ ಮೈಸೂರು ಯೂನಿವರ್ಸಿಟಿಯವರು ಸೈನ್ ಮಾಡ್ತಾರೆ. ಜಿನೋಮಿಕ್ ಪ್ರಾಜೆಕ್ಟ್, ಲಾರ್ಜೆಸ್ಟ್ ಜಿನೋಮಿಕ್ ಪ್ರಾಜೆಕ್ಟ್ ನಾನು ಕಾಯ್ಕೊಂಡಿರುವಂಥದ್ದು ಶುರುವಾಗುತ್ತೆ ಆದಷ್ಟು ಬೇಗ. ಕಾಯ್ತಾ ಇದ್ದೀನಿ. ಅಪ್ರೂವಲ್ ಆಗಿದೆ, ಎಲ್ಲರೂ ಅಪ್ರೂವ್ ಮಾಡಿದ್ದಾರೆ ಅದನ್ನು. ಮುಂದಿನ ವಾರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಗಲಾಟೆ ಮಾಡಿ ನಾವು ಅದನ್ನು ಶುರು ಮಾಡ್ತೀವಿ. ಅದಕ್ಕೂ ದೇವರ ಹತ್ರ ಹಿಂಗೆ ಅಂದ್ಬಿಟ್ಟಿದ್ದೀನಿ ನಾನು, ಅಪ್ಪ ಅದೇನು ಎಲ್ಲಿಂದ ದುಡ್ಡು ಕೊಡ್ತೀಯ ಗೊತ್ತಿಲ್ಲ, ನಾನು ಮಾಡಿಸು ಅಂಥೇಳಿ. ಸೊ ಅದೊಂದು ತುಂಬ ದೊಡ್ಡ ಪ್ರಾಜೆಕ್ಟ್, ಅದು ತುಂಬ ದೊಡ್ಡ ಪ್ರಾಜೆಕ್ಟ್. ಅದು ವರ್ಲ್ಡಲ್ಲೇ ಯಾರೂ ಮಾಡದೇ ಇರ್ತಕ್ಕಂಥದ್ದು ಮಾಡೋಕ್ಕೆ ಹೊರಟಿದ್ದೀವಿ. ಅದು ನಡೆಯುತ್ತೆ. ಯಾಕೆಂದರೆ ಇಂಥ ದರಿದ್ರ ಕೆಲಸಗಳು, ಇಂಥ ಒಂದು ಮ್ಯಾರೇಜಸ್ ಪ್ರಪೋಸಲ್ಸು, ಒಂದು ಡಿಸ್ಟ್ರೆಸ್ಸು, ನಾನು ನಿನ್ನೆ ಅದನ್ನೇ ಹೇಳಿದೆ ಮೀಡಿಯೇಟರ್ಗೆ ಅಥವಾ ಎಲ್ಲನಾಗಲಿ, ಅದೆಲ್ಲ ರೆಕಾರ್ಡ್ ಆಗಿದೆ. ಇಂಥ ಒಂದು ಕೆಟ್ಟ ಒಂದು ಮನಸ್ಥಿತಿ ನಮ್ಮ ಜನರಲ್ಲಿ ಬಂದಿರತಕ್ಕಂಥದ್ದು ನಿಲ್ಲಬೇಕು, ಇದು ಮುಗಿಬೇಕು ಇಲ್ಲೇನೆ ಅಂಥೇಳಿ ಅದನ್ನು ನಾನು ನಿಜವಾಗ್ಲೂ ಬೆಳ್ಕೊಂಡಿದ್ದೀನಿ. ಹಾಗಾಗಿ ಇಂಥ ಒಂದು ಇನಿಷಿಯೇಟಿವ್ಸ್ ನಾನು ಎಷ್ಟೋ ಜನರು ನಮಗೇನು ಥ್ಯಾಂಕ್ಸ್ ಹೇಳಿದ್ರೆ ಸರಿ, ಅವರು ಹೇಳ್ದಿದ್ರು ಪರವಾಗಿಲ್ಲ, ಇದು ನಮ್ಮ ಇಂಡಿಯಾಗೆ ದೊಡ್ಡ ಕಿರೀಟ ಇದು. ಈ ಪ್ರಾಜೆಕ್ಟ್ ಆಯಿತು ಅಂತಂದರೆ ನಾನು ನಮ್ಮ ಅಕ್ಕ ಇಬ್ಬರು ಕಾಯ್ತಾ ಇದ್ದೀವಿ, ಇದನ್ನು ತರಿಸ್ಬೇಕು, ಮಾಡಲೇಬೇಕು ಅಂಥೇಳಿ ಇದೆಲ್ವ ನಿಂತಿದ್ದೀವಿ. ಮತ್ತು ಇನ್ನೇನು ಮಾಮೂಲಿ ನಮ್ಮಲ್ಲಿ ಸಿಸ್ಟಮು ಹೇಳಿದ್ನಲ್ಲ ನಾನು, ಕೆಟ್ಟೋಗಿದೆ ಅಂಥೇಳಿ. ದೊಡ್ಡವರು ಹಂಗೆ ಇರ್ತಾರೆ, ಸಣ್ಣವರು ಹಿಂಗೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ದೊಡ್ಡವರು ಅಸಹ್ಯವಾಗಿ ಟ್ರೀಟ್ ಮಾಡೋದಂತೂ ಬಿಡೋದಿಲ್ಲ. ಅವ್ರಿಗೇನು ಗೊತ್ತಿದ್ರು ದುಡ್ಡಿದೆಯಲ್ಲಪ್ಪ ನನ್ನ ಹತ್ರ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ, ಅದು ದುರಂಕಾರ ನಮ್ಮಲ್ಲಿ ಅಟ್ಟಹಾಸ ಆಡ್ತಾಯಿದೆ. ಅದು ಇನ್ನೂ ಕಂಟಿನ್ಯೂಯೇಷನ್ನು ಇರುತ್ತೆ. ಏನಾನ ಹೆಲ್ಪ್ ಕೇಳಿದ್ರೆ ಬರಲ್ಲ, ಕೈ ಎತ್ಕೊಂಡು ಓಡಾಕ್ತಾರೆ, ಏನೇನೋ ಆನ್ಸರ್ ಕೊಡ್ತಾರೆ. ಸೊ ನನಗೂ ಕೇಳಿ ಸುಸ್ತಾಗಿದೆ. ಎಷ್ಟು ದಿನ ನಡೆಯುತ್ತೋ ನಡೀಲಿ ಅಂಥೇಳಿ ನಾನು ಸುಮ್ಮನೆ ಇದ್ದೀನಿ. ಕೊಡೋವಂಥವ್ರು ಹಿಂಗೆ ಆಟಾಡಿಸ್ತಾರೆ, ಹಿಂಗೆ ಸುಳ್ಳು ಹೇಳ್ತಾ ಓಡಾಡ್ತಾ ಇರ್ತಾರೆ. ಇದು ನಮ್ಮ ಒಂದು ಜೀವನ. ಅಲ್ಲೇ ಕೋರ್ಟನ್ನು ನೋಡಬೇಕು ನೀವು. ಆ ಕೋರ್ಟಲ್ಲಿ ಒಂದು ದಿನ ನಾನು 2 ದಿನ ಕಳೆದೆ ಸಿಟ್ಟಿಂಗ್ ದೇರ್. ಆ ಲಾಯರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ನನಗೆ ಅಲ್ಲೋಗಿ ಕೂತಿದ್ದಾಗ ಅವರು ಏನಲ್ಲಿ ವ್ಯಾಪಾರ, ಅಲ್ಲಿ ಬಹುಶಃ ಅಲ್ಲಿಂದನೇ ವೃಷಭಾವತಿ ಉಗಮ ಸ್ಥಾನ ಇರಬೇಕದು. ಎಷ್ಟು ಜನ ಜಗಳ ಆಡ್ತಾರೆ, ಎಷ್ಟು ಜನ ಅಲ್ಲಿ ಅಳ್ತಾ ಕೂತಿರ್ತಾರೆ. ಅದು ದೇವರೇ ಕಾಪಾಡಬೇಕು. ಆ ಮದುವೆ ಮಂಟಪ ಒಂದು 4-5 ಮದುವೆ ಮಂಟಪ ಹಾಕೊಂಬಿಡಿ, ಆ ಲೆವೆಲ್ಗಿದೆ ಅದು. ಏನೋ ಒಂಥರ ಬರೋರೆಲ್ಲ ಬರ್ತಾರೆ, ಒಂದು ನಿಮಿಷ ನಿಂತ್ಕೋತಾರೆ ಜಡ್ಜ್ ಮುಂದೆ, ಡಿವೋರ್ಸ್, ಓಕೆ ಗೋ. ಆ ಮೀಡಿಯೇಷನ್ ಸೆಂಟ್ರಲ್ಲಿ ಹೊಡೆದಾಡೋದೇನು, ಬಳೆ ಕಿತ್ಕೊಳ್ಳೋದೇನು, ಇನ್ನೇನೋ ಮಾಡೋದೇನು, ಗಂಡನ ಹೊಡೆಯೋದು, ಗಂಡ ಹೆಂಡ್ತಿ ಹೊಡೆಯೋದು, ಅಲ್ಲೇ ಓಪನ್ ಆಗಿ. ಪೊಲೀಸ್ನವರಿದ್ದರೂ ಅಷ್ಟೇ, ಮೀಡಿಯಾದವ್ರು ಇದ್ದರೂ ಅಷ್ಟೇ, ಜಡ್ಜಸ್ ಇದ್ದರೂ ಅಷ್ಟೇ, ಒಳಗೆ ಕಳಿಸ್ತಾ ಇರ್ತಾರೆ. ಇವ್ರ ಪಾರ್ಟಿಗೆ ಇವ್ರು ಹಿಂಗೆ ಹೊಡೆದಾಡ್ಕೊಂಡು ಕೂತಿರ್ತಾರೆ. ಅದು ಏನು ಲೈಫು, ಅದು ಯಾಕೆ ಮದುವೆ ಆಗ್ತಾರೋ, ದೇವರೇ ಕಾಪಾಡಬೇಕು. ಇಂಥ ಒಂದು ಜಾಗದಲ್ಲಿ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವರೇನು ಫೈಲ್ ಮಾಡಿಬಿಟ್ಟು ಆರಾಮಾಗಿ ಜರ್ಮನಿಲಿ ಕೂತಿದ್ದಾರೆ. ಆನ್ಲೈನ್ ಮೀಡಿಯೇಷನ್ ನನಗೆ ಬೇಕು ಅಂತ ಹಾಕ್ಬಿಟ್ಟಿದ್ದಾರೆ. ನಾವು ನನಗದಕ್ಕೆ ಕೇಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಐ ವಾಂಟ್ ಟು ಬಿ ದೇರ್ ಪರ್ಸ್ನಲಿ, ಸಿ ದಮ್ ಫೇಸ್ ಟು ಫೇಸ್. ಯಾಕಂದರೆ ಎಷ್ಟೋ ವಿಚಾರಗಳಲ್ಲಿ ಮೋಸ ಆಗಿಬಿಡುತ್ತೆ. ಲಾಯರ್ಗಳು ಉಲ್ಟಾ ಸೀದಾ ಮಾಡಿಬಿಡ್ತಾರೆ. ಒಂದು ಸೆಕೆಂಡ್, ನನ್ನ ಲಾಯರ್ ಅಂತ ಹೇಳ್ತಿಲ್ಲ, ಯಾಕಂದರೆ ನನ್ನ ಕಡೆಗೆ ನಾನೇ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಲಾಯರ್ ಇದ್ದಾರೆ ನನಗೆ, ಬಟ್ ಆದರೆ ಅವರು ಇನ್ನೊಂದು ಸೈಡ್ಗೆ ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಅವರು ಹೈಲಿ ಮ್ಯಾನಿಪುಲೇಟಿವ್ ಅವರು. ಸೊ ಹಾಗಾಗಿ
ಅನ್ನೆಸೆಸರಿ ಕ್ಲೇಮ್ಸು ನಾನ್ಸೆನ್ಸು ಇದು ನಮಗೂ ಬೇಕಾಗಿಲ್ಲ. ಹಾಗಾಗಿ ಬೇರೆ ಏನೇನೋ ಬಾಯಿಗೆ ಬಂದಾಗೆಲ್ಲ ಆಪಾದನೆ ಮಾಡ್ತಾರೆ, ಅಸಹ್ಯವಾಗಿ ಹೀಯಾಳಿಸ್ತಾರೆ. ಇರಲಿ, ಇದೆಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ನನಗೆ ಹೇಳೋದಕ್ಕೆ ಕೊಡೋದಕ್ಕೆ ಎಲ್ಲ ಬೇಜಾರಾಗುತ್ತೆ. ಬಟ್ ಸಮಯ ಬಂದಾಗ ಅವ್ರ ಮೇಲೆ ಯಾರು ಏನೇನು ಮಾಡಿದ್ರು ಅಂಥೇಳಿ ಫುಲ್ಲಾಗಿ ನೋಟ್ ಮಾಡಿರ್ತಿದ್ದೀನಿ. ನಾನು ಪೇಷನ್ಸಾಗಿ ನಾವು ಒಂದು ವಿಚಾರ ಹೇಳ್ತಾರೆ, ಒಂದು ಕಷ್ಟ, ಒಂದು ಸಂಕಷ್ಟ ಬಂದಾಗ, ಕೋಪ ಬಂದಾಗ ನಾವು ಹೇಳ್ತೀವಲ್ಲ ಒಂದು ಮಾತು, ಅದು ಭಾಳ ತೂಕವಾಗಿರಬೇಕು. ನಾವು ಏನು ಮಾತಾಡ್ತೀವಿ ಅನ್ನೋದು ಮಾತ್ರ ಅದು ರೆಕಾರ್ಡ್ ಆಗುತ್ತೆ. ಆ ಕ್ವಶನ್ ಇನ್ನೊಂದು ಕಡೆಗೆ ದರಿದ್ರವಾಗೇ ಇರ್ಬೋದು, ನಾವು ಹೇಳೋವಂಥ ಉತ್ತರ ಕರೆಕ್ಟಾಗಿರಬೇಕಾಗಿರುತ್ತೆ. ಸೊ ಇದು ಫಿಲಾಸಫಿ ನಾನು ಫಾಲೋ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ. ಯಾಕಂದರೆ ನನಗೆ ಅಸಹ್ಯ ಕೇಳಿ ಕೇಳಿ ಹೇಳಿ ಹೇಳಿ ಸಾಕಾಗೋಗಿದೆ. ಸೊ ಹಾಗಾಗಿ ಜನರಿಗೆ ಅದು ಅವರು ತಿಳ್ಕೊಬೇಕು. ಯಾಕಂದರೆ ಅವ್ರ ಲೈಫು ಬೇರೆಯವ್ರು ಬಂದು ಹೇಳಿದಾಗ, ಬೇರೆ ಯಾರೋ ಏನೋ ಒಂದು ಕೇಳಿದಾಗ ಅದು ಅವರ ವಿಚಾರ, ವೈಯಕ್ತಿಕ ವಿಚಾರಗಳಾಗ್ತವೆ ಇವ್ರದ್ದೆಲ್ಲ. ಸೊ ಹಾಗಾಗಿ ವೈಯಕ್ತಿಕ ವಿಚಾರಗಳು ಬಂದಾಗ ಅವ್ರಿಗೆ ಅವರೇ ತಿದ್ದುಕೊಳ್ಳೋದಿಲ್ಲ. ಬೇರೆಯವ್ರ ಮಾತು ಕೇಳ್ತೀನಿ ನಾನು. ಇನ್ನೊಬ್ರು ಹೇಳಿದ್ದೆ ನನಗೆ ವೇದವಾಕ್ಯ ಆಗುತ್ತೋ, ಲಾಯರ್ ಹತ್ರ ಸುಳ್ಳು ಹೇಳಿಸ್ತೀನಿ, ನಿನ್ನನ್ನು ಅಸಹ್ಯ ಮಾಡ್ತೀನಿ, ಅಥವಾ ನಮ್ಮ ಮನೆಯವ್ರ ಜೊತೆ ಸೇರ್ಕೊಂಡು ಇನ್ನೂ ಹಾಳಾಗೋಗ್ತೀನಿ. ಅವ್ರು ಎಷ್ಟು ಜನ ಇರ್ತಾರೆ ಅವ್ರ ಜೊತೆಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇರೋಂಥವರು ಮಾಡ್ಕೋತಾರೆ. ಯಾಕಂದರೆ ಇದೊಂದು ರೀಸನ್ನು ಅಲ್ಲ. ಇರಲಿ, ಅವರಿಗೆ ಸಂತೋಷವಾಗಿರೋದು. ನಾನು ಅದಕ್ಕೆ ಹೇಳಿದ್ದೀನಿ, ಅವ್ರು ಸಂತೋಷವಾಗಿರಬೇಕು ಅಂತಂದರೆ ಇರಲಿ, ನನಗೇನೂ ಚಿಂತೆ ಇಲ್ಲ. ಅವ್ರಿಗೆ ಇವತ್ತು ಹೇಳಿದ್ರೆ ಈ ಕ್ಷಣ ನಾನು ಸೈನ್ ಮಾಡಿ ಹೊರಗಡೆ ಹೋಗೋದಕ್ಕೆ ಹೇಳಿ, ನೀವು ಅದನ್ನು ಅವಕಾಶ ಮಾಡಿಕೊಡಿ. ಇಲ್ಲ ನೀವೊಂದು ಬಿಡೋಕ್ಕಾಗಲ್ಲ, ನೀವು ದುಡ್ಡು ಕೊಡಲೇಬೇಕು. ದುಡ್ಡಿಲ್ಲ ಅಂದರೆ ದುಡ್ಡು ಕೊಡಲೇಬೇಕು. ಕೊಡ್ದವ್ರಿಗೂ ನಾವು ಬಿಡೋದಿಲ್ಲ. ನೀವು ಎಲ್ಲಿಗಾನ ಹೋಗಿ, ನೀವು ಟ್ರಯಲ್ ನಡೆಸ್ಕೊಂಡು ಹೋಗಿ ಕೂತ್ಕೊಂಡು ಅಂತ ಹೇಳಿದ್ದೀನಿ ನಾನು. ಯಾಕಂದರೆ ನನ್ನ ಮಾತು ಕಡಾಕೊಂಡಿತ್ತು. ಯಾಕಂದರೆ ನಾನು ಮತ್ತೆ ಹೋಗ್ಬಿಟ್ಟು ಇವ್ರಿಗೆ ನನಗೆ ದುಡ್ಡು ಬಂತು ಅಂತ ನಾನು ಹೇಳಲ್ಲ. ನನ್ನ ಹತ್ರ ದುಡ್ಡು ಇಲ್ಲವೂ ಇಲ್ಲ, ಇವ್ರಿಗೆ ಕೊಡೋದಕ್ಕೆ ಇಲ್ಲವೂ ಇಲ್ಲ. ದುಡ್ಡು ಬಂದರೆ ಬೇಕಾದರೆ ಅವ್ರಿಗೆ ಕೊಟ್ಕೊಳ್ಳೋಣ ಅಂತೆ. ಬಟ್ ಏನು ದುಡ್ಡು ಬರೋದಂಥ ಚಾನ್ಸ್ ಅಂತೂ ಇಲ್ಲ. ಯಾಕಂತಂದರೆ ಸುಮ್ಮನೆ ಮಾತಾಡೋರು ಬರೀ ಬೆಳಗ್ಗೆ ರಾತ್ರಿ ಬರೀ ಮಾತಾಡೋರು ಸಿಗ್ತಾರೆ. ಏನೋ ಒಂದು ₹1 ಕೋಟಿ ಕೊಟ್ಟಂಗೆ ಫೋನ್ಗಳು ಮಾಡಿಬಿಡ್ತಾರೆ. ನನಗೆ ಅಸಹ್ಯ ಮಾಡಿದ್ದಾರೆ. ಭಾಳ ಜನ ಫೋನ್ ಮಾಡಿ ಅಸಹ್ಯನೂ ಮಾಡಿದ್ದಾರೆ. ಇರಲಿ, ಅವೆಲ್ಲ ನನ್ನ ಮನಸ್ಸಿಗೂ ತೊಗೊಳಕ್ಕೆ ಹೋಗೋದಿಲ್ಲ. ಯಾರೋ ವೆರಿಫಿಕೇಷನ್ ಕಾಲ್ ಬೇರೆ ಮಾಡ್ತಾರೆ. ಇನ್ನೊಬ್ಬರು ಇನ್ನೇನೋ ಒಂದು ನಾನು ಬದುಕಿದ್ದೀನ ಅಂತ ನೋಡಿ ಫೋನ್ ಮಾಡ್ತಾರೆ. ಇಂಥವೆಲ್ಲ ನಾನು ನೋಡಿದ್ದೀನಿ. ನಾನು ಅದಕ್ಕೆಲ್ಲ ಏನೂ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅವ್ರ ಮನಸ್ಥಿತಿಗಳು. ಯಾಕಂದರೆ ಅವರೆಲ್ಲ ಫೇಕ್ ಜನರನ್ನು ನೋಡಿದಾರಂತೆ, ಎಲ್ಲ ಜನನೇ ಫೇಕ್ ಅಂತೆ, ಅವ್ರಿಗೆ ಎಕ್ಸ್ಪೀರಿಯನ್ಸಸ್ ಆ ಥರ ಆಗೋಗಿದೆಯಂತೆ. ಹಾಗಾಗಿ ನಾನು ರೋಬೋಟ್ ಅಲ್ಲ, ನಾನು ಮನುಷ್ಯ. ಸೊ ಹಂಗಾಗಿ ನಾನು ಹೇಳೋವಂಥದ್ದೇ ಬೇರೆ. ಇರಲಿ, ಎಲ್ರಿಗೂ ಬೋರ್ ಮಾಡ್ತೀನಿ ಅಂತ ಕಾಣುತ್ತೆ ಇವತ್ತು. ಕ್ಷಮೆ ಇರಲಿ. ಆದರೆ ಕಂಟೆಂಟು ನಾನು ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಕಂಟೆಂಟ್ ಎಲ್ರಿಗೂ ಬೇಕಾಗಿರುತ್ತೆ. ನಾನು ಕಂಟೆಂಟ್ ಕೂಡ ಕೊಟ್ಟಿದ್ದೀನಿ ಇವತ್ತು. ಸಾರಿ, ಪದ ಯೂಸ್ ಮಾಡಿದೆ. ಯಾಕಂದರೆ ಎಷ್ಟೋ ಜನ ನನಗೆ ಮೆಸೇಜ್ ಹಾಕಿದ್ರು ಕಂಟೆಂಟ್ ಕೊಡ್ತೀನಂತೆ. ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ನಾನು ಶೇರ್ ಮಾಡ್ತಾಯಿದ್ದೀನಿ, ಒದ್ದಾಡ್ತಾ ಇದ್ದೀನಿ. ಇದು ಹೆಂಗೆ ಬೇರೆಯವರು ಭಿಕ್ಷೆ ಬೇಡಕೊಂಡು ಅಥವಾ ಬೇರೆ ಇನ್ನೇನೋ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ನಾನು ಈ ಒಂದು ಎಲ್ಲದನ್ನು ಹರಿದು, ರೆಗ್ಯುಲರ್ ಜನರನ್ನು ಹೊಡೆದು ಅದಕ್ಕಿಂತ ಮೇಲೆ ಹಾರಿದ್ರೆ ನಮ್ಮ ಜನ, ಇದೇ ಪ್ರಾಬ್ಲಮ್ಮು. ಏನೂ ಮಾಡಲಿಕ್ಕಾಗಲ್ಲ. ಇದು ರಿಯಾಲಿಟಿ ಲೈಫ್ದು. ಇದೊಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ, ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ, ನೋವನ್ನು ಹಂಚ್ಕೋತಾ ಇದ್ದೀನಿ. ಕಂಟೆಂಟ್ ಮಾಡ್ತಾಯಿಲ್ಲ ನಾನು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.